ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು SSLC ನಾಳೆ ನಡೀತಕ್ಕಂಥ ಇಂಗ್ಲೀಷ್ನ ಸ್ಟೇಟ್ ಪ್ರಿಪ್ರೇಟರಿ ಎಕ್ಸಾಮ್ಗಾಗಿ 75+ ಸ್ಕೋರಿಂಗ್ ಪ್ಯಾಕೇಜ್ನ ಎರಡನೇ ಭಾಗದ ವಿಡಿಯೋ. ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ ಇದೆ, ಆರ್ ಸಿಗಳು ಬೇಕು. ಇಲ್ಲೆಲ್ಲ ಆರ್ ಸಿಗಳನ್ನೆಲ್ಲ ಕೊಟ್ಟಿದ್ದೀನಿ. ಇಷ್ಟು ಚೆನ್ನಾಗಿ ನೋಡಿಕೊಂಡ್ರೂ ಸಾಕು, ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. 19ನೇ ಪ್ರಶ್ನೆ, ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೀಡಿಯೋದಿಂದ ಕೇಳ್ತಕ್ಕಂಥ 2 ಮಾರ್ಕರ್ ಕ್ವಶನ್ಸ್. ಸೊ ಪ್ಲೀಸ್ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನೈಟ್ 9 ಗಂಟೆಗೆ ರಾತ್ರಿ 9ಕ್ಕೆ ಲೈವ್ ಕ್ಲಾಸ್ ಇರ್ತದೆ. ಸೊ ನೀವೆಲ್ಲರೂ ಕೂಡ ಬಂದು ಜಾಯ್ನ್ ಆಗಿ ಅಂತ ಹೇಳ್ತಾ ಸೊ ಈ ಒಂದು ವಿಡಿಯೋವನ್ನು ಶುರು ಮಾಡುವ. ಜೆಂಟಲ್ಮೆನ್ ಆಫ್ ರಿಯೋ ಇನ್ ಮೀಡಿಯೋದಿಂದ ಎನಿ ಕ್ವಶನ್ಸ್ ಬಂದರೂ ಕೂಡ ಇದನ್ನೇ ಉತ್ತರವನ್ನು ಬರಲಿಕ್ಕೆ ಪ್ರಯತ್ನ ಪಡಿ. ಡಾನ್ ಅನ್ಸೆಲ್ಮೋ ವಾಸ್ ಅ ಜಿನರಸ್ ಅಂತಕ್ಕಂಥದ್ದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಇದೆ. ಸೊ answer is, he was a man of principle. He wanted to sell his 8 acres land to Americans for $1,200. They were a good people, even ready to give extra money, but he refused to take extra money. He planted trees in the name of village children, so he was the most respected man ಇತ್ತು. ಇನ್ನು ಸೆಕೆಂಡ್ ಕನ್ಸರ್ಟ್ಗೆ ಹೋಗೋಣ. ಕನ್ಸರ್ಟ್ದಲ್ಲಿ ಎನಿ ಕ್ವಶನ್ಸ್ ಬರಲಿ. ಸೊ ಸೇಮ್ ಆಗಿರ್ತಕ್ಕಂಥ ಆನ್ಸರ್ ಬರೀರಿ. ಅನಂತ ವಾಸ್ ಅ ವೆರಿ ಟ್ಯಾಲೆಂಟೆಡ್ ಬಾಯ್. ಹಿ ವಾಸ್ ಅ ಫಾಸ್ಟ್ ರನ್ನರ್ ಆ್ಯಂಡ್ ಅ ಗುಡ್ ಟೆನ್ನಿಸ್ ಪ್ಲೇಯರ್. ಹಿ ಪ್ಲೇಡ್ ಅ ಸಿತಾರಾ ಆ್ಯಂಡ್ ಕಂಪೋಸ್ಡ್ his own tunes. He was suffering from cancer. Ananta and his family came to Mumbai to get the treatment. They lived in Ananta Aunt Sushila's house. One day he came to know concert of Pandit Ravi Shankar. He thought it was a chance of lifetime. Smita wants to fulfill the wish of her brother. She requested the 2 great players to play for Ananta. In spite of their busy schedule, they came to Ananta's house and performed for him ಅಂತ ಬರೆದ್ರೆ ಸಾಕು. ಇನ್ನು 21ನೇ ಪ್ರಶ್ನೆಗೆ ಬರೋಣ. ಸೊ 21ದಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ ಯಾವುದಪ್ಪ ಅಂದರೆ ಸೈನ್ಸ್ ಆ್ಯಂಡ್ ಹೋಪ್ ಆಫ್ ಸರ್ವೈವಲ್ ಅಂತಕ್ಕಂಥದ್ದು. ಇಲ್ಲಿ ಎನಿ ಕ್ವಶನ್ಸ್ ಬರಲಿ, ಇದನ್ನೇ ಬರೀರಿ. 3 ಸೂಪರ್ ಪವರ್ಸ್ ನೇಷನ್ ಮೆಟ್ ಇನ್ ಜಿನಿವಾ ಟು ಸೈನ್ ದ ಅಗ್ರಿಮೆಂಟ್ ಆಫ್ ಬ್ಯಾನ್ ಆಫ್ ಯೂಸಿಂಗ್ ನ್ಯೂಕ್ಲಿಯರ್ ವೆಪನ್ಸ್ ಆ್ಯಂಡ್ ಟೆಸ್ಟ್. ಸೈಂಟಿಸ್ಟ್ ಆರ್ ದ ಮೋಸ್ಟ್ ಪ್ರಾಕ್ಟಿಕಲ್ ಪೀಪಲ್. ದೇ ಕಾಂಟ್ ಲಿವ್ ವಿದೌಟ್ ಸೈನ್ಸ್. ಸಮ್ ಪೀಪಲ್ ಚೂಸ್ ಟು ಬಿ ಸೈಂಟಿಸ್ಟ್ ಬಿಕಾಸ್ ದೇ ಕಾಂಟ್ ಲಿವ್ ವಿದೌಟ್ ಸೈನ್ಸ್. Discovery is their reward. The scientists are able to work out a common language. They made research to shake the human survival on one common language ಅಂತ ಇತ್ತು. ಸೊ ಇದು ಇಂಪಾರ್ಟೆಂಟ್ ಇದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಪಿಕ್ಚರ್ ರೈಟಿಂಗ್ ಇರ್ತದೆ. ಸೊ ಪಿಕ್ಚರ್ ರೈಟಿಂಗಲ್ಲಿ ನೀವು ಮೇನ್ ಏನು ಬರೀಬೇಕು, ಫಸ್ಟ್ ಲೈನು ಪಿಕ್ಚರ್ ಸ್ಪೀಕ್ಸ್ ಮೋರ್ ದೆನ್ 1000 ವರ್ಡ್ಸ್ ಇದು ಬರೀರಿ. ದ ಪಿಕ್ಚರ್ ಈಸ್ ಅಬೌಟ್ ಯಾವುದರ ಬಗ್ಗೆ ಇದೆ, ಗಾರ್ಡನ್ ಬಗ್ಗೆ ಇದೇನೋ, ಬಸ್ ಸ್ಟ್ಯಾಂಡ್ ಬಗ್ಗೆ ಇದೇನೋ, ಓಕೆ, ಅಥವಾ ಪ್ಲೇ ಗ್ರೌಂಡ್ ಇದೇನೋ. ಸೊ ಅದನ್ನು ನೀವೇನು ಮಾಡಬೇಕಾಗಿತ್ತು ಅಲ್ಲಿ ಬರಿಬೇಕು. ಆಮೇಲೆ ಲಾಸ್ಟ್ ಐ ಲೈಕ್ ದಿಸ್ ಪಿಕ್ಚರ್ ಅಂತಲೂ ಕೂಡ ಬರಿಬೋದು. ವಿಶೇಷವಾಗಿ ಅದು ಮೀನಿಂಗ್ಫುಲ್ ಇರಲಿ. ಆಮೇಲೆ ಪಿಕ್ಚರಲ್ಲಿ ಏನೆಲ್ಲ ಥಿಂಗ್ಸ್ ಇದ್ದಾವೆ ಅವುಗಳನ್ನು ಬರೀರಿ. ಏನು ಇನ್ಫಾರ್ಮೇಷನ್ ಕೊಡ್ತಾ ಇದೆ ಅದನ್ನು ಬರೀರಿ. ಓಕೆ, ಆಮೇಲೆ ಮೇನ್ ಐಡಿಯಾಗಳನ್ನು ನೀವೇನು ಮಾಡಬೇಕು ಬರಿಬೇಕು. ಓನ್ಲಿ 4 to 5 ಸೆಂಟೆನ್ಸ್ ಬರೆದು ನಿಮಗೆ 3 ಮಾರ್ಕ್ಸ್ ಕೊಡ್ತಾರೆ. ಡೋಂಟ್ ವರಿ. ಸ್ಟೋರಿ ಡೆವಲಪ್ಮೆಂಟ್, ವಿಶೇಷವಾಗಿ ಸ್ಟೋರಿ ಡೆವಲಪ್ಮೆಂಟ್ನಲ್ಲಿ ನೆನಪಿಟ್ಕೊಡ್ರಿ. ಫಾಸ್ಟ್ ಟೆನ್ಸಲ್ಲೇ ಬರೀರಿ, ಭೂತಕಾಲದಲ್ಲಿ. ಗಿವ್ ದ ಟೈಟಲ್ ಆಫ್ ದ ಸ್ಟೋರಿ. ಸೊ ನೋಡಿ, ಫಸ್ಟ್ ಮತ್ತು ಸೆಕೆಂಡ್ ಲೈನ್ದಲ್ಲೇ ನಿಮಗೆ ಸ್ಟೋರಿ ಬಗ್ಗೆ ಟೈಟಲ್ ಇರ್ತದೆ, ಅದನ್ನು ಬರಲಿಕ್ಕೆ ಪ್ರಯತ್ನವನ್ನು ಮಾಡಿ. ಅದನ್ನು ಬರೆಯುವಾಗ ಸೊ ಒನ್ಸ್ ಅಪಾನ್ ಅ ಟೈಮ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ. ಓಕೆನಾ, ಒನ್ಸ್ ಅಪಾನ್ ದ ಟೈಮ್ ಅಂತ ಸ್ಟಾರ್ಟ್ ಮಾಡಿದರೆ ಖಂಡಿತವಾಗಿರ್ತಕ್ಕಂಥ ಸ್ಟೋರಿ ಡೆವಲಪ್ ಆಗ್ತದೆ. 1-2 ಮಾರ್ಕ್ಸ್ ಆದರೂ ನಿಮಗೆ ಕೊಡ್ತಾರೆ. ಏನೂ ಇರಲಿಲ್ಲ ಅಂದರೆ ಒಳಗಡೆ ಇರ್ತಕ್ಕಂಥ ಗೆರೆ ಆದರೂ ತೆಗೆದಾದರೂ ಬರೀರಿ. ಎಸ್, ಗ್ರಾಮರ್ಗೆ ಬರೋಣ. ಈಫ್ ಕ್ಲಾಸ್ ನೋಡಿ. ಈಫ್ ಕ್ಲಾಸಲ್ಲಿ ಟೆಕ್ನಿಕ್ ಏನಂದರೆ ಕೀವರ್ಡ್ ಮೆಥಡ್ ಇದೆ. ಮಿಸ್ಡ್, ಕ್ಯಾನ್ಸಲ್ಡ್, ಫೇಲ್ಡ್, ರಿಜೆಕ್ಟೆಡ್, ನೆಗ್ಲೆಕ್ಟೆಡ್ ಇದು ಬತ್ತಂದ್ರೆ ವುಡಂಟ್ ಹ್ಯಾವ್ನೇ ಬರೀಬೇಕು. ನೆನಪಿರಲಿ ನೋಡಿ. ಫಾರ್ ಎಕ್ಸಾಂಪಲ್, ಇಫ್ ಐ ಹ್ಯಾಡ್ ಬಾಟ್ ಎ ಕ್ಯಾಮ್ರಾ ಐ ವುಡ್ ಹ್ಯಾವ್ ಟೇಕ್ ಮೆನಿ ಫೋಟೋಸ್ ಅಂತ ಇದೆ. ಸೊ ಇದು ನಿಮಗೆ ಗೊತ್ತಾಗಿರ್ಬೋದು. ಇನ್ನು ಇನ್ಫಿನಿಟ್ ಅಂತ ಕೇಳಿದ್ದಾರೆ. ಇದು ಟು ಜೊತೆಗೆ ಮೇನ್ ವರ್ಬ್ ಇರಬೇಕು. ಫಾರ್ ಎಕ್ಸಾಂಪಲ್, ಟು ಪ್ಲೇಸ್, ಟು ನೇಮ್, ಟು ಪ್ರೆನೌನ್. ಇನ್ನು ಸಿಲೆಬಲಲ್ಲಿ ಏನು ಮಾಡಬೇಕು, ಸೈಜ್ ಟೆಕ್ನಿಕನ್ನು ಯೂಸ್ ಮಾಡಬೇಕು. ಕೌಂಟ್ ನಂಬರ್ ಆಫ್ ಓವೆಲ್ಸ್ ಇನ್ ಅ ವರ್ಡ್, ಎಷ್ಟು ಸ್ವರಗಳಿದಾವನ್ನು ನೋಡಬೇಕು. ಚಿನ್ ಮೆಥಡ್ ಅಂತ ಅದನ್ನು ಏನು ಮಾಡ್ತಾರೆ ಹೇಳ್ತಾರೆ. ಇನ್ನು ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್, ಅಂಡರ್ಲೈನ್ ಟೆಕ್ನಿಕ್ ಇರ್ತದೆ. ವಿಶೇಷವಾಗಿ ಏನಾಗ್ತದಪ್ಪ ಅಂದರೆ ಅಡ್ಜೆಕ್ಟಿವ್ ಆಡ್ವರ್ಬ್ಗಳೇ ಇರ್ತಾವೆ. ಹೆಚ್ಚು ನಾವು ನೋಡಿದಂಗೆ ಕ್ವಶನ್ ಪೇಪರಲ್ಲಿ ಒಂದು ಅಡ್ಜೆಕ್ಟಿವ್ ಇರ್ತದೆ, ಇನ್ನೊಂದು ಯಾವ್ದು ಇರ್ತದೆ, ಅಡ್ವರ್ಬ್ ಇರ್ತದೆ. ನೈಟ್ 9 ಗಂಟೆ ಕ್ಲಾಸಿಗೆ ಬನ್ನಿ, ಎಲ್ಲ ಗ್ರಾಮರ್ ಕ್ವಶನನ್ನು ರಿವಿಷನ್ ಮಾಡ್ತೀನಿ. ಖಂಡಿತವಾಗಿ ನಿಮಗೆ ಯೂಸ್ ಆಗ್ತದೆ. ಓಕೆನಾ. ಯೂಸ್ ದ ವರ್ಡ್ ಇನ್ ಅ ವರ್ಬ್ ಇನ್ ಅ ಪರ್ಫೆಕ್ಟ್. ನೋಡಿ ಎಷ್ಟು ಈಸಿ ಅದಂದ್ರೆ ವರ್ಬಲ್ಲಿ ಯೂಸ್ ಮಾಡಿದರೆ ಜಸ್ಟ್ ವಾಕ್ ಕೊಟ್ಟಿದ್ರೆ ಐ ವಾಕ್ ಅಂತ ಬರಿಬೋದು. ಓಕೆ, ಆಮೇಲೆ ಲೈಕ್ ಇತ್ತಂದರೆ ಏನು ಬರಬೇಕು, ಐ ಲೈಕ್ ದ ಅಂತಕ್ಕಂಥ ವರ್ಡನ್ನು ಸೇರಿಸ್ರಿ. ಎನಿ ವರ್ಡ್ ಜಸ್ಟ್ ನಿಮಗೆ ಅದನ್ನು ವರ್ಬಲ್ಲಿ, ಈಗ ಸ್ಮೈಲ್ ಅಂತ ಇದೆಯಲ್ಲ, ಸ್ಮೈಲ್ ಇದೆ ಅಂತ ತಿಳ್ಕೊಡ್ರಿ. ಇದನ್ನು ವರ್ಬ್ದಲ್ಲಿ ಯೂಸ್ ಮಾಡಿ ಅಂದರೆ ಐ ಸ್ಮೈಲ್ ಅಂತ ಬರೆದ್ರೆ ಸಾಕು, ನಾನು ನಕ್ಕೇನು. ಇನ್ನು ಇದನ್ನು ನೌನ್ದಲ್ಲಿ ಮಾಡಬೇಕಾದ್ರೆ ಐ ಲೈಕ್ ದ ಸ್ಮೈಲ್, ಐ ಲೈಕ್ ದ ಸ್ಮೈಲ್. ಇಲ್ಲಿ ಏನು ಹಚ್ಚಬೇಕು, ವರ್ಬ್ ಬಂದರೆ ಐ ಹಚ್ಚ್ರಿ, ನೌನ್ ಬಂದರೆ ಐ ಲೈಕ್ ಹಚ್ಚ್ರಿ.
ಇಷ್ಟೇ ಇಲ್ಲಿ ಏನು ಮಾಡಿರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು. ಇಟ್ಸ್ ಈಸಿ ಆಯಿತು. ಇನ್ನು ನೆಕ್ಸ್ಟ್ ನಾನು ಎಕ್ಸ್ಟ್ರಾಕ್ಟ್ಸ್ಗೆ ಬರೋಣ. ಎಲ್ಲರೂ ಆರ್ ಸಿ ಅಂತ ಕೇಳ್ತಾ ಇದ್ದೀರಿ, ಎಲ್ಲರೂ ಮಾರ್ಕ್ ಮಾಡಿಕೊಡ್ರಿ. ಇನ್ ಸಾಲಿಟರಿ ಕನ್ಫಿನ್ಮೆಂಟ್ ಆ್ಯಸ್ ಕಂಪ್ಲೀಟ್ ಆ್ಯಸ್ ಮ್ಯಾನ್ ಎನಿ ಗೋಲ್ ಇದೆ. ಸೊ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿ. ಓಕೆ, ನೆಕ್ಸ್ಟ್ ಎರಡನೇದು, ದೇರ್ ವುಡಂಟ್ ಬಿ ಎನಿ ಕ್ಯಾಲೆಂಡರ್, ದೇರ್ ವುಡಂಟ್ ಬಿ ಎನಿ ಕ್ಲಾಕ್. ಆಮೇಲೆ ಇಫ್ ಯು ಸ್ಟಾರ್ಟ್ ದ ಕೌಂಟ್ ಡೌನ್ ಯು ಕ್ಯಾನ್ ಟೇಕ್ ಅ ಲಾಸ್ಟ್ ಲುಕ್, ಡೇ ಲೈಟ್ ವಿಲ್ ಬಿ ಆನ್ ದ ಸ್ವಿಚ್ ಆ್ಯಂಡ್ ವಿಂಟರ್ ಅಂಡರ್ ಲಾಕ್ ಅಂತ 4 ಆರ್ ಸಿಗಳನ್ನು ಕೊಟ್ಟಿದ್ದೀನಿ. ಓಕೆನಾ. ಸೊ ಯಾವ್ದು ಪದ್ಯ ಇತ್ತದು, ದೇರ್ ಆಫ್ ಟು ಔಟರ್ ಸ್ಪೇಸ್ ಟುಮಾರೋದಲ್ಲಿರ್ತಕ್ಕಂಥ 4 ಆರ್ ಸಿ ಅಗದಿ ಚೆನ್ನಾಗಿದ್ದಾವೆ, ವ್ಯಾಲ್ಯೂಯಬಲ್ ಆಗಿದ್ದಾವೆ. ಇನ್ನು ನೆಕ್ಸ್ಟ್ ಹೋಗೋಣ, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಭಾಳ ಇದ್ದಾವೆ, ಬಟ್ ಎಕ್ಸಾಮ್ಗೆ ಬರ್ತಕ್ಕಂಥದ್ದು ಇಟ್ ಈಸ್ ಅ ರೆಗ್ಯುಲರ್ ಸೀರ್ ಇನ್ ದ ಅರೌಂಡ್ ಇಂಡಿಯಾಸ್ ಮೋಸ್ಟ್ ಪಾಪ್ಯುಲೇಟೆಡ್ ಮೆಟ್ರೋಪಾಲಿಟಿಸ್. ಸೆಕೆಂಡ್, ಲೆಟ್ ಅಸ್ ಗೋ ಆ್ಯಂಡ್ ಹೆಲ್ಪರ್ ಅಂತ ಕೇಳಿದ್ದಾರೆ. ಥರ್ಡ್, ಪ್ಲೀಸ್ ಹೆಲ್ಪ್ ಮೀ ಟೇಕ್ ಹರ್ ಟು ಹಾಸ್ಪಿಟಲ್, ಮೈ ಸಿಸ್ಟರ್ ಈಸ್ ಇಂಜೂರ್ಡ್ ಅಂತ ಕೇಳಿದ್ದಾರೆ. ಫೋರ್ತದಲ್ಲಿ, ಟೇಕ್ ದ ಗರ್ಲ್ ಟು ಐರೋಲಿ, ದೇರ್ ಈಸ್ ಅ ಹಾಸ್ಪಿಟಲ್. ಓ ಐ ಕುಡಂಟ್ ಐ ಥಿಂಕ್ ಹಿಮ್, ದೇರ್ ಈಸ್ ಅ ಗರ್ಲ್ ಬೈ ದ ಟ್ರ್ಯಾಕ್ಸ್ ಅಂತಕ್ಕಂಥದ್ದು ಇವು ಆರ್ಸಿಗಳು ಇತ್ತು. ಓಕೆನಾ. ಸೊ ಆರ್ಸಿಗಳದೇ ನಿಮಗೆ ಮೇನ್ ಇರ್ತಕ್ಕಂಥ ಟೆನ್ಷನ್ ಅದ, ಅದನ್ನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಇಷ್ಟು ನೋಡ್ಕೊಂಡೋಗಿ ಓ ಐ ಕುಡಂಟ್ ಥ್ಯಾಂಕ್ ಹಿಮ್ ಅಂತಕ್ಕಂಥದ್ದು ಒಂದು ಸೆಂಟೆನ್ಸ್ ಬರ್ತದೆ. ಇನ್ನು ಐ ಥಿಂಕ್ ಇಟ್ಸ್ ಅಸ್ಟಾನಿಶಿಂಗ್ ದ್ಯಾಟ್ ಅ ಸ್ಟ್ರೇಂಜರ್ ವುಡ್ ಜಂಪ್ ಆಫ್ ಅ ಟ್ರೈನ್ ಆ್ಯಂಡ್ ರಿಸ್ಕ್ ಈಸ್ ಲೈಫ್ ಫಾರ್ ಮೀ, ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ ಅಂತ ಇತ್ತು. ಇನ್ನು ಐ ಕಾಂಟ್ ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಆಫ್ ಬಾಲೇಶ್ವರ ಹ್ಯಾಡಂಟ್ ಬೀನ್ ದೇರ್ ಅಂತ ಇದೆ. ಇನ್ನು ಐ ಹೋಪ್ ಐ ಆಮ್ ನಾಟ್ ಟೂ ಲೇಟ್ ಅಂತ ಕೊಟ್ಟಿದ್ರು. ಚಾಚಾ ಕ್ಯಾನ್ ಐ ಬಾರೋ ಯುವರ್ ಮೊಬೈಲ್ ಅದ. ಈಸ್ ಅ ಹರ್ಟ್ ಹ್ಯಾಮರಿಂಗ್ ಹೀಸ್ ಚೆಸ್ಟ್, ಬಾಲೇಶ್ವರ್ ಶವರ್ಡ್ ಆಫ್ ಟು ಸ್ಟಿಲ್ ಅಂತ ಇದೆ ನೋಡಿ. ಓಕೆನಾ. ಇನ್ನು ನೆಕ್ಸ್ಟ್ ಐ ಕ್ಯಾನ್ ನೆವರ್ ರೀಪೇ ಬಾಲೇಶ್ವರ್ ಅಂತ ಇತ್ತು, ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಬೆಹಂಜಿ ಆಫ್ ಟೀಕೆ ಅಂತ ಇದೆ, ಇದು ಕೂಡ ಪದೇ ಪದೇ ಕೇಳ್ತಕ್ಕಂಥ ಒಂದು ಆರ್ ಸಿ ಇತ್ತು. ಇನ್ನು ದೇರ್ ಈಸ್ ಅ ಕ್ಲೋಸರ್ ಪ್ಲೇಸ್ ಐ ನೋ ಆಫ್ ಇದೆ, ಐ ಆರ್ಗ್ಯೂಡ್ ವಿತ್ ಹಿಮ್ ಬಟ್ ಇಟ್ ವಾಸ್ ಯೂಸ್ಲೆಸ್. ಇನ್ನು ಒನ್ ಡೇ ದೇ ಕೇಮ್ ಬ್ಯಾಕ್ ಟು ಆಫೀಸ್ ಟು ಕಂಪ್ಲೇನ್ ಅಂತ ಇತ್ತು, ಅದು ನೋಡ್ಕೊಡಿ. ಒಟ್ಟು 16 ಕೊಟ್ಟಿತ್ತು, ಯಾಕಂದರೆ 16 ಕೂಡ ಏನಿದಾವಪ್ಪ ಅಂದರೆ ಮೋಸ್ಟ್ ಇಂಪಾರ್ಟೆಂಟ್ ಆರ್ ಸಿಗಳಿದ್ದಾವೆ. ಇನ್ನು ದ ಡಿಸ್ಕವರಿ ನೋಡಿರಿ, ದ ಡಿಸ್ಕವರಿನಲ್ಲಿ ಫಸ್ಟ್ ಇರೋದೇ ದೇರ್ ಆರ್ ಲಿಮಿಟ್ಸ್ ಟು ಪೇಷಂಟ್ ಸರ್ ಅಂತಿದೆ. ಇನ್ನು ಅ ಗುಡ್ ಸೈಲರ್ ನೋನ್ ಹೀಸ್ ಪ್ಲೇಸ್ ಇದೆ. ಇನ್ನು ಮೈಸ್ಟ್ರಿ ವುಡ್ ಗುಡ್ ಇಂಪೆಂಟ್ ಟು ಡಿಸೈರ್ ಟು ಸಾಲ್ವ್ ಮೈಸ್ಟ್ರೀಸ್ ಆ್ಯಂಡ್ ನಾಟ್ ಪ್ರೊವೈಡ್ ದ ಸೊಲ್ಯೂಷನ್, ಎವ್ರಿಬಡಿ ಡೌಟ್ಸ್ ಅಂತ ಎಕ್ಸೆಪ್ಟ್ ಮೀ ಅಂತ ಇದೆ. ಸೊ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದೇ ಇತ್ತು. ಸೊ ಎಲ್ಲ ಆರ್ ಸಿಸ್ಗಳಿದ್ದಾವೆ, ನೀವು ಸ್ಕ್ರೀನ್ಶಾಟ್ ತೊಗೊಲೇಬೇಕು. ನೀವು ಸ್ಕ್ರೀನ್ಶಾಟ್ ತೊಗೊಂಡ್ರೇ ಕೆಲಸ ಆಗೋದು. ದ ಸ್ಯಾಂಟಾ ಮರಿಯಾ ವಿಲ್ ಬಿ ದ ಲೈಟರ್ ಫಾರ್ ದ ಸರಕಸ್, ಅದು ಇಂಪಾರ್ಟೆಂಟ್ ಇತ್ತು. ಇನ್ನು ಡಿಸಿಪ್ಲಿನ್ ಈಸ್ ಅ ಥಿಂಗ್ ಆಫ್ ಫಾಸ್ಟ್ ಸರ್, ಇಟ್ ಈಸ್ ಯು ಆರ್ ಅಸ್. ಟುಡೇ ಯು ಆರ್ ಏಬಲ್ ಬಡೀಸ್ ಸೀಮನ್ ಆ್ಯಂಡ್ ನೋ ಮೋರ್, ಐ ವಿಲ್ ಪರ್ಫಾರ್ಮ್ ಇಟ್ ಮೈ ಸೆಲ್ಫ್, ವಿ ಆರ್ ಸಿಂಪಲ್ ಮೆನ್ ಸರ್, ದ ಸ್ಯಾಂಟಾ ಮರಿಯಾ ವಿಲ್ ಬಿ ಲೈಟರ್ ಫಾರ್ ದೆನ್ ಸರಕಸ್. ಆಮೇಲೆ ನೆಕ್ಸ್ಟ್, ಯುವರ್ ಡ್ಯೂಟಿ ಈಸ್ ಒಬೇ ಮೀ ಈಸ್ ಟು ಒಬೇ ರಾಯಲ್ ಸವರಜನ್ ಆಫ್ ಸ್ಪೇನ್ ಹೂ ಸೆಂಟ್ ಮೀ. ಆಮೇಲೆ ಕವರ್ಡ್ಸ್ ಯು ವಿಲ್ ಹ್ಯಾವ್ ಟು ಕಿಲ್ ಮಿ ಫಸ್ಟ್. ಸೊ ಸಿಂಪಲ್ ಆಗಿ ಕೊಟ್ಟಿದ್ದೀನಿ, ಸೊ ಅದನ್ನು ಚೆನ್ನಾಗಿ ನೋಡ್ಕೊಡ್ರಿ. ಇನ್ನು ವಾಟ್ ಡಸ್ ದ್ಯಾಟ್ ಚೈಲ್ಡ್ ಸ್ಟ್ಯಾಂಡ್ ಬಿಟ್ವೀನ್ ಮೀ ಆ್ಯಂಡ್ ಡೆತ್ ಇದೆ. ಇನ್ನು ಡಾರ್ಕ್ಸ್ ಡ್ಯಾಟ್ಸ್ ಆರ್ ಬೆಟರ್ ಡೆನ್ ಇನ್ ದಿ ಡಾರ್ಕ್ ಅಂತ ಇತ್ತು. ಸೋ ಫಾರ್ ಐ ಹ್ಯಾವ್ ಡಿಸ್ಕವರ್ಡ್ ಬಟ್ ಒನ್ ಥಿಂಗ, ಇಷ್ಟಿತ್ತು. 15 ಕೊಟ್ಟಿದ್ದೀನಿ. ಇನ್ನು ಕಲರ್ಸ್ ಆಫ್ ಥಿಂಗಲ್ಲಿ ಹ್ಯಾಸ್ ಹಿ ಲಾಸ್ಟ್ ಈಸ್ ಹಿಯರಿಂಗ್ ಅದ. ಲುಕ್ ಹೌ ದ ವಾಟರ್ ಈಸ್ ರಶಿಂಗ್ ಎಟ್ ದ ಸ್ಪಾಟ್. ಆಮೇಲೆ ದಿಸ್ ಈಸ್ ಅ ಸ್ಕೂಲ್ ನಾರ್ಮಲ್ ಬಾಯ್ಸ್, ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೀಪ್ ಆ್ಯಂಡ್ ಡಮ್ ಚಿಲ್ಡ್ರನ್ ಇಫ್ ಯು ವಾಂಟ್ ಟು ಗೆಟ್ ಇನ್ ಲೈಫ್ ಅಂತ ಇದೆ. ಸೊ ಸತೀಶಸ್ ಫಾದರ್ದಲ್ಲಿ. ಸೊ ಇಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಆರ್ ಸಿ ಇತ್ತು. ನನಗೆ ಗೊತ್ತು ನಿಮಗೆ ಆರ್ ಸಿ ಇದೇ ಸಮಸ್ಯೆ ಇದೆ. ಆಮೇಲೆ ದಿಸ್ ಈಸ್ ಆನ್ ಐಡಿಯಲ್ ಫಸ್ಟ್ ಟೈಮ್ ಇದೆ. ಆಮೇಲೆ ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಅ ನ್ಯೂ ಸ್ಕೂಲ್, ಯು ಕ್ಯಾನ್ ಲರ್ನ್ ಅ ಗ್ರೇಟ್ ಡೀಲ್ ಥಿಂಗ್ಸ್ ಜಸ್ಟ್ ಬೈ ರೀಡಿಂಗ್ ಅದ. ಇನ್ನು ದಿಸ್ ಈಸ್ ಆನ್ ಐಡಿಯಲ್ ಫಸ್ಟ್ ಟೈಮ್ ಅದ. ಯು ವಾಂಟ್ ಟು ದಿಸ್ ಎವ್ರಿಬಡಿ ಡೋಂಟ್ ಯು, ಯು ವಿಲ್ ಲರ್ನ್ ಆರ್ಟ್ಸ್ ಆ್ಯಂಡ್ ಮೇಕ್ ಯುವರ್ ಲೈಫ್ ಚೂಸನ್ ಫೀಲ್ಡ್ ಅಂತ ಇತ್ತು. ಇಷ್ಟು ಏನಾಗಿತ್ತು ಅಂದರೆ 75+ ಮಾರ್ಕ್ಸಲ್ಲಿ ಕೊಟ್ಟಿದ್ದೀನಿ. ಎಲ್ಲರೂ ಫಸ್ಟ್ 40+ ವೀಡಿಯೋವನ್ನು ನೋಡಿ, ಇದನ್ನು ನೋಡಿ ಖಂಡಿತವಾಗಿ 75+ ಆರಾಮಾಗಿ ಪಡಿತೀರಿ. ನೈಟ್ 9 ಗಂಟೆಗೆ ಜಾಯ್ನ್ ಆಗಿ ಲೈವ್ ಕ್ಲಾಸಲ್ಲಿ ಗ್ರಾಮರನ್ನು ರಿವಿಷನ್ ಮಾಡೋಣ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಗುಡ್ ಲಕ್.